ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಫ್ರೆಂಡ್ಸ್, ಇವತ್ತು ನಾನು ಚನ್ನಪಟ್ಟಣದ ಒಬ್ಬರ ಜೀವನದಲ್ಲಿ ಸಿಂಚನ ಅನ್ನೋರ ಜೀವನದಲ್ಲಿ ನಡೆದಿರುವಂತಹ ಪವಾಡವನ್ನು ಹೇಳಲು ಹೊರಟಿದ್ದೇನೆ. ಚನ್ನಪಟ್ಟಣದಲ್ಲಿ ವಾಸಿಸುತ್ತಿರುವ ಸಿಂಚನ, ಅವರ ತಂದೆ, ಅವರ ತಾಯಿ ಮತ್ತು ಅವರ ಅಣ್ಣ ಇವರು ಅವಾಗವಾಗ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗುತ್ತಿದ್ದರು. ಈ ದೇವಸ್ಥಾನವು ಚನ್ನಪಟ್ಟಣದ ಪೇಟೆ ಬೀದಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇದೆಯಂತೆ. ಆದರೆ ಅಲ್ಲಿ ಮಠ ಇಲ್ಲ. ಮಠ ಐತೆ ಅಂತ ಅನ್ಕೋಕೆ ಹೋಗ್ಬಿಡಿ, ದೇವಸ್ಥಾನ ಮಾತ್ರ ಅಲ್ಲಿ ಐತೆ. ನನಗೆ ಸಿಂಚನ ಅನ್ನೋರು ಕಾಲ್ ಮಾಡಿ ಅವರ ರಾಯರ ಮಹಿಮೆಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಸಿಂಚನ ಮದುವೆ ವಯಸ್ಸಿಗೆ ಬಂದಿರುತ್ತಾಳೆ. ಅವರ ತಂದೆ ತಾಯಿ ಗುರುರಾಯರಲ್ಲಿ ಬೇಡಿಕೊಳ್ಳುತ್ತಾರೆ, ಸ್ವಾಮಿ, ನಮ್ಮ ಜೀವನದಲ್ಲಿ ನಿಮ್ಮನ್ನು ನಂಬಿ ಬದುಕುತ್ತಿದ್ದೇವೆ. ನನ್ನ ಮಗಳಿಗೆ ಮದುವೆ ಮಾಡಬೇಕು. ಒಳ್ಳೆಯ ವರ, ಒಳ್ಳೆಯ ಮನೆತನ, ಹಣ, ಆಸ್ತಿ ಇರುವ ಮನೆಗೆ ನನ್ನ ಮಗಳು ಒಬ್ಬಳೇ ಸೊಸೆಯಾಗಿ ಹೋಗಬೇಕು. ಅವಳು ಸುಖ ಶಾಂತಿಯಿಂದ ಇರಬೇಕು ಎಂದು ಬೇಡಿಕೊಳ್ಳುತ್ತಾರೆ. ಅದೇ ಥರ ಇಬ್ಬರು ಹೆಣ್ಣು ಮಕ್ಕಳು. ಒಬ್ಬನೇ ಮಗನಾಗಿದ್ದ ಮತ್ತು ಮಾವ ಊರಿನ ಯಜಮಾನರಾಗಿರುತ್ತಾರೆ. ಅವರಿಗೆ ಜಮೀನು, ಒಡವೆ, ಹಣ ಎಲ್ಲ ಇದೆ. ಇಬ್ಬರು ಹೆಣ್ಣು ಮಕ್ಕಳಂತೂ ಇನ್ನೂ ಅದ್ಧೂರಿಯಾಗಿ ಬದುಕುತ್ತಿದ್ದಾರೆ. ಸಿಂಚನನಿಗೆ ನಾದಿನಿಯರ ಕಾಟ ಇಲ್ಲ. ಅವರೇ ಇವರಿಗೆ ಕೊಡುವಷ್ಟು ಅದ್ಧೂರಿಯಾಗಿದ್ದಾರೆ. ಅಂಥ ಸಂಬಂಧ ಅವಳಿಗಾಗಿ ಬಂತು. ಖುಷಿಯಿಂದ ಅವರ ತಂದೆ ತಾಯಿ ಮದುವೆ ಮಾಡಿಕೊಟ್ಟರು. ನಂತರ ಕುಟುಂಬ ಸಮೇತರಾಗಿ ಮಂತ್ರಾಲಯಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ರಾಯರ ದರ್ಶನ ಪಡೆದು ಬಂದರು. ಮಗಳು ಸುಖವಾಗಿದ್ದಳು. ವರ್ಷಗಳು ಕಳೆದಂತೆ ಒಂದು ಹೆಣ್ಣು ಮಗುವಿಗೆ ತಾಯಿಯಾದಳು. ವರ್ಷಗಳು ಕಳೆದಂತೆ ಮತ್ತೆ ಎರಡನೇ ಮಗುವಿಗೆ ಸಿಂಚನ ಪ್ರೆಗ್ನೆಂಟ್ ಆದಳು. ಆವಾಗ ಗಂಡನ ಮನೆಯವರಿಗೆ ಆತಂಕ. ಈ ಮಗುನೂ ಹೆಣ್ಣು ಮಗುವಾದರೆ ಏನು ಮಾಡುವುದು? ನಮ್ಮ ಮನೆ ವಂಶೋದ್ಧಾರಕ ಇಲ್ಲದಂತಾಗುತ್ತಾನೆ ಅಂತ. ಯಾಕೆ ಅಂದರೆ ಅವರಿಗೆ ಒಬ್ಬನೇ ಮಗ ಇದ್ದಿದ್ದು, ಇಬ್ಬರು ಹೆಣ್ಮಕ್ಳು. ಹಾಗಾಗಿ ಇವ್ರಿಗೂ ಮೊದಲನೇದು ಹೆಣ್ಣು ಮಗು ಆಗಿತ್ತಲ್ಲ, ಅದಕ್ಕೆ ಎರಡನೇದು ಏನಾಗುತ್ತೋ ಗಂಡು ಮಗು ಆಗಬೇಕು ಅನ್ನೋ ಆಸೆ ಅವರಲ್ಲಿತ್ತು. ಹಾಗಾಗಿ ಅವರು ಅವರ ಮನೆ ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡು ಗಂಡು ಮಗುನೇ ಬೇಕು ಅಂತ ಬೇಡ್ಕೊಳ್ತಿದ್ರು. ಈ ವಿಷಯವನ್ನು ಸಿಂಚನ ಅವರ ತಾಯಿ ಮನೆಗೆ ಹೇಳುತ್ತಾಳೆ. ನಮ್ಮ ಮನೆಯವರು ಈ ಮಗುನೂ ಹೆಣ್ಣು ಮಗುವಾದರೆ ಏನು ಮಾಡುವುದು ಎಂದು ಭಯ ಬೀಳುತ್ತಿದ್ದಾರೆ ಎಂದು ತಂದೆ ತಾಯಿ ಜೊತೆ ಹಂಚಿಕೊಳ್ಳುತ್ತಾಳೆ. ಚನ್ನಪಟ್ಟಣದ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ಅವರ ತಂದೆ ತಾಯಿ, ನನ್ನ ಮಗಳಿಗೆ ಒಂದು ಗಂಡು ಮಗುವನ್ನು ಕರುಣಿಸು ತಂದೆ ಎಂದು ಬೇಡಿಕೊಳ್ಳುತ್ತಾರೆ. ತಿಂಗಳು ಕಳೆದಂತೆ ನಂತರ ಸಿಂಚನ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ನಂತರ ದಿನಗಳಲ್ಲಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡೆದು ಬರುತ್ತಾರೆ. ಸಿಂಚನ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೆನೆದು, ನನ್ನ ಜೀವನದಲ್ಲಿ ಇಷ್ಟೊಂದು ಸುಖ, ಸಂತೋಷ, ನೆಮ್ಮದಿ ಕೊಟ್ಟಿರುವಂತಹ ಶ್ರೀ ಗುರುರಾಯರಿಗೆ ನಾನು 7 ಜನ್ಮಕ್ಕೂ ಕೃತಜ್ಞಳು ಎಂದು ಹೇಳುತ್ತಾಳೆ. ಇದೇ ಅಲ್ವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಂದರೆ. ಸಿಂಚನ ಮದುವೆ, ಮಕ್ಕಳು ಎಲ್ಲ ನನಗೆ ರಾಯರ ಕೃಪೆ. ನನ್ನ ಲೈಫ್ನಲ್ಲಿ ನಾನು ಹ್ಯಾಪಿಯಾಗಿದ್ದೇನೆ. ನನ್ನ ಈ ಜೀವನ ಕರುಣಿಸಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನಾನು ಎಂದೆಂದೂ ಕೃತಜ್ಞಳಾಗಿರುತ್ತೇನೆ. ನಾನು ಅವಳ ಮಗಳಾಗಿ ಈ ಜನ್ಮ ಅಲ್ಲ 7 ಜನ್ಮಕ್ಕೂ ಅವಳ ಮಗಳಾಗಿ ಇರುತ್ತೇನೆ
ಎಂದು ನನ್ನ ಜೊತೆ ಹಂಚಿಕೊಂಡರು. ಇದಲ್ವಾ ಫ್ರೆಂಡ್ಸ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡ ಅಂತಂದರೆ. ಸಿಂಚನಹಳ್ಳಿಗೆ ಇನ್ನೂ ಮುಂದೆ ಜೀವನದಲ್ಲಿ ಒಳ್ಳೆಯದಾಗಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಅವಳ ಜೀವನ ಹೀಗೆ ಸುಖ ಸಂತೋಷದಿಂದ ಇರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ ಫ್ರೆಂಡ್ಸ್. ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆಲ್ಲರಿಗೂ ಶ್ರೀ ರಾಯರು ಒಳ್ಳೆಯದು ಮಾಡಲಿ. ಅವರ ಜೀವನ ಸುಖ ಸಂತೋಷ ಸಮೃದ್ಧಿಯಿಂದ ಕೂಡಿರಲಿ. ರಾಯರ ಕೃಪೆ ಎಲ್ಲರ ಮೇಲಿರಲಿ ಎಂದು ರಾಯರಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ನಿಮ್ಮನ್ನು ತಲುಪುವಲ್ಲಿ ಆಲ್ ಅನ್ನೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರ ಜೀವನದಲ್ಲಿ ರಾಯರ ಮಹಿಮೆ ಅಥವಾ ರಾಯರ ಪವಾಡ ನಡೆದಿದೆಯೋ, ಶ್ರೀ ರಾಯರಿಂದ ಒಳ್ಳೆಯದಾಗಿದೆಯೋ ಅವರು ನನಗೆ ಮುಖಾಂತರ ಕಾಲ್ ಮಾಡಿ ಹಂಚಿಕೊಳ್ಳಬಹುದು. ಕರೆ ಮೂಲಕ ನನ್ನ ಜೊತೆ ಹಂಚಿಕೊಳ್ಳಿ. ನಾನು ಫೋನ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹಂಚಿಕೊಳ್ಳಿ. ಇದೇ ಥರ ನಾನು ವಿಡಿಯೋ ಮುಖಾಂತರ ನಿಮ್ಮ ಜೀವನದಲ್ಲಿ ನಡೆದಿರುವ ರಾಯರ ಪವಾಡವನ್ನು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಹಂಚಲು ಪ್ರಯತ್ನಿಸುತ್ತೇನೆ. ದಯವಿಟ್ಟು ಹಂಚಿಕೊಳ್ಳಿ. ಹಾಗೆ ನನ್ನ ಫೋನ್ ನಂಬರನ್ನು ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.